ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ ತಲೆ ಜಿಲ್ಲೆಗೆ ನಡಿರಮ್ಮ ಎಸ್ಕೇಪ್ ಆಗೋಣ. What is this Kanta? What is this? I don't like it. I don't like it. ಮೆಟ್ರೋನೇ ಬರದೆ ಟ್ರಾವೆಲ್ ಪಾಸ್ ಬಿಡುಗಡೆ ಮಾಡ್ತಾರೆ. ರೋಡ್ ಆಗದೇನೆ ಲೆಕ್ಕ ಬರ್ದಿರ್ತಾರೆ. ನೀರೇ ಬಿಡದೆ ಸೋರ್ದೆ ಇರೋ ಕೊಡನ ಖರೀದಿ ಮಾಡಿ ಅಂತ ಪೀಪಲ್ಗೆ ಬುದ್ಧಿ ಹೇಳ್ತಾರೆ. ಮಾತೆತ್ತಿದ್ರೆ ಗುರ್ರನ್ನೋ ಸಿದ್ದರಾಮಯ್ಯನವರು ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ಅಂತಾರೆ. ಬಳ್ಳಾರಿ ಶ್ರೀ ನಾವು ಸಾಯೋವರೆಗೂ ಕಮಲ ಪಕ್ಷ ಮಾತ್ರ ಅಂತ ಖಡಕ್ ಆಗಿ ಸ್ಟೈಲ್ ಮಾಡ್ಕೊಂಡು ಹೇಳ್ತಾರೆ. ವರ್ಷಕ್ಕೊಂದು ಸಾರಿ ಬರೋ ಗಣಪತಿಗೆ ಕಡುಬು ಕೊಡ್ರು ಅಂತ ಹೇಳಿದ್ರೆ ನೋ ಮಟನ್ ಕಬಾಬ್ ಕೊಡ್ತೀವಿ ಅಂತಾರೆ. ವಾಟ್ ಡಿಯರ್ ಏನಾಗ್ತಾ ಇದೆ ಇಲ್ಲಿ? ಐ ಆಮ್ ಟೋಟಲಿ ಕನ್ಫ್ಯೂಸ್. ಇವನು ಕಾಂತ ನಮ್ಮ ಬೆಂಗಳೂರು ಭಕ್ತರು ಗಣಪತಿಗೆ ಕಜ್ಜಾಯ ಕಡುಬು ಕೊಟ್ರೆ ಆ ಕಡೆ ಬಾಗಲಕೋಟೆ ಪೀಪಲ್ ಗಣಪತಿಗೆ ಮಟನ್ ಕಬಾಬ್ ನೈವೇದ್ಯ ಮಾಡಿ ಅವನ ಹೆಸರಿನಲ್ಲಿ ಅವರೇ ಕೂತ್ಕೊಂಡು ಮೂಗಿನ ಕೆಳಗಿಂದ ಗುಳುಂ ಮಾಡ್ತಾರೆ. ಮೊದಲೇ ಇರೋ ಬರೋ ಕಡುಬು ತಿಂದು ಹೊಟ್ಟೆ ಬರೆಸ್ಕೊಂಡಿರೋ ಗಣಪ ಪಾಪ ಇವರು ನೀಡಿದ ಮಟನ್ ಕಬಾಬ್ ತಿಂದು ಇನ್ನೆಲ್ಲಿಗೆ ಹೋಗ್ಬೇಕು? ಜಸ್ಟ್ ಥಿಂಕ್ ಮಾಡೋ ನೀನು. ನಮ್ಮ ಬಾಗಲಕೋಟೆ ಭಕ್ತರು ಪ್ರೀತಿಯಿಂದ ಕೊಟ್ಟ ಈ ಮಟನ್ನ ಗೊಂಗನಲ್ಲಿ ದೇವಲಕ್ಕಕ್ಕೆ ಹೋಗಿ ಅಲ್ಲಿಗೆ ಹೋದ್ಮೇಲೆ ನನಗೆ ಓನ್ಲಿ ಚಿಕನ್ ಅಂಡ್ ಮಟನ್ ಕಬಾಬ್ ಬೇಕು ಅಂತ ನಮ್ಮ ಗಣಪತಿ ಹಠ ಮಾಡ್ಬಿಟ್ರೆ ನಮ್ಮ ಶಿವ ಪಾರ್ವತಿ ಏನ್ ಮಾಡ್ಬೇಕು ಅಲ್ವಾ ಕಾಂತ? ಶಿವ ಪಾರ್ವತಿ ಏನ್ ಮಾಡ್ಬೇಕು? ಅವರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಈ ಗಣಪತಿ ವಿಷಯ ಆ ಕಡೆ ಇರ್ಲಿ, ನಮ್ಮ ಸಿಎಂ ಸ್ಮೈಲ್ ಸದಾನಂದ ಗೌಡ್ರು ಇನ್ನು ಮೆಟ್ರೋನೇ ಬಂದಿಲ್ಲ, ಆಗ್ಲೇ ಮೆಟ್ರೋ ಪಾಸ್ ನ ಬಿಡುಗಡೆ ಮಾಡಿ ನಮ್ಮ ಮೆಟ್ರೋ ಪೀಪಲ್ ನ ಖುಷಿ ಪಡಿಸ್ತಾ ಇದ್ರೆ ಈ ಟೈಮ್ ನಲ್ಲಿ ನಮ್ಮ ನರೇಂದ್ರ MLA ಸಾಹೇಬ್ರು ಲಾಸ್ಟ್ ಬೆಂಚಿನ ಸ್ಟೂಡೆಂಟ್ ತರ ಎದ್ದು ನಿಂತು ಮೆಟ್ರೋ ಪಾಸ್ ಮಾಡ್ತಾ ಇದೀರಿ ಓಕೆ, ಆದ್ರೆ ಅದರಲ್ಲಿ ಇಂಗ್ಲಿಷ್ ಇದೆಯಲ್ಲ ಯಾಕೆ ಅಂತ ಕೇಳಿದ್ರಂತೆ. ವೆರಿ ನೈಸ್ ಕ್ವಶನ್, ಐ ಲೈಕ್ ಇಟ್. ಅಯ್ಯೋ ಎಡವಟ್ಟಾಯ್ತಲ್ಲ ಅಂತ ಸಿಎಂ ಸದಾನಂದ ಗೌಡ್ರು ಒನ್ಸ್ ಅಗೈನ್ ಸ್ಮೈಲ್ ಕೊಡ್ತಾ ಯಾ ಐ ಆಮ್ ಅಗ್ರಿ, ಬ್ಯೂರೋಕ್ರಾಟ್ಸ್ ದಡ್ಡತನದಿಂದ ಆಗ್ತಾ ಇರೋದು, ಅವ್ರಿಗೆ ಕರೆದು ಬುದ್ಧಿ ಹೇಳಿದ್ದೀನಿ, ಫ್ಯೂ ಡೇಸ್ ನಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂದ್ರಂತೆ. ಐ ಲೈಕ್ ಇಟ್. ಈ ಪಾಸ್ ವಿಷಯ ಇಲ್ಲಿಗೆ ಬಿಡುಕಂತ ಇನ್ನು ಮೆಟ್ರೋ ಬರೋದು ಯಾವ ಶತಮಾನಕ್ಕೋ ಏನೋ ನೋಡಲಿ. ಕನ್ನಡಿಗರ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಮ್ಮ ಎಕ್ಸ್ ಮಿನಿಸ್ಟರ್ ಬಳ್ಳಾರಿ ಶ್ರೀರಾಮುಲು ಅಪರೂಪಕ್ಕೆ ಸಿಕ್ಕಿದ್ರು. ಅವ್ರನ್ನ ಕೇಳಿದೆ ಏನ್ ಬ್ರದರ್ ನೀವೇನು ಕಮಲನ ಬಿಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಅಣ್ಣ ಅವರ ಸ್ಟೈಲ್ ನಲ್ಲಿ ಹೆಂಗೆ ಡೈಲಾಗ್ ಹೊಡಿತಿದ್ದಾರೆ ಕೇಳಿಸ್ಕಾಲಿ ನೋಡಲೆ. ಏನ್ರಿ ಎಂತ ಮಾತು ಹೇಳ್ತಿರಲ್ರಿ ತಾವೆ? ಎಂತ ಮಾತು ಹೇಳ್ತಿರಲ್ರಿ ತಾವೆ? ಆ ರೀತಿ ಯಾವ್ದು ಇಲ್ಲರಿ ನಾವೆಲ್ಲರಿಗೂ ಪಕ್ಷದಲ್ಲಿ ಕಳೆದ ಏನಿಲ್ಲ ರೀ ಹಂಗೇನಿಲ್ಲ. ಹಂಗೇನಿಲ್ಲಲ್ಲ ನಾನು ಮುಂಚೆಯಿಂದ ಕೂಡ ಹೇಳಿದ್ದೀನಲ್ರಿ, ಯಾವತ್ತು ಕೂಡ ಕುರ್ಜಿಗೆ ಅಂಟ್ಕೊಂಡು ಕೂಡಂತ ಮನುಷ್ಯರು ನಾವಲ್ಲ. ಲೋಕಾಯುಕ್ತ ವರದಿಯಲ್ಲಿ ನನ್ನ ಹೆಸರು ಪ್ರಸ್ತಾವನೆ ಆಗಿದೆ, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸ್ವಲ್ಪ ದಿನ ಹೊರಗಡೆ ಇರ್ಬೇಕಂದ್ಕೊಂಡು ಹೊರಗಡೆ ಇದೀವಲ್ರಿ ಎಲ್ಲರೂ. ಯಾವುದೇ ಕಾರಣಕ್ಕೂ ಕಮಲ ಬಿಡೋದಿಲ್ಲ ಅಂತ ನನ್ನ ಥರಾನೇ ಹೇಳ್ತಾ ಇದ್ದೀರಾ ನೀವು? ಅಲ್ಲಿ ಶ್ರೀರಾಮುಲು ನೋ ನಾನು ಬಿಜೆಪಿ ಬಿಡೋದಿಲ್ಲ ಅಂತ ಇದ್ರೆ ಇಲ್ಲಿ ನಮ್ಮ ಕಾಯಿ ಪಾರ್ಟಿ ಅಧ್ಯಕ್ಷ ಸಿದ್ದರಾಮಯ್ಯನವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ರಾಜಕೀಯನ ಬಿಟ್ಟು ಮನೆ ಮಠ ಸೇರ್ಕೋತೀನಿ ಅಂತ ಇದ್ದಾರಂತೆ. ವಾಟ್ ಬ್ರದರ್ ಇದೆಲ್ಲ ನಿಜಾನಾ? ಪ್ಲೀಸ್ ಟೆಲ್ ಮೀ ಸಿದ್ದರಾಮಯ್ಯ. ನಾನು ಅಸೆಂಬ್ಲಿಗೆ ಇನ್ನೊಂದೇ ಒಂದು ಅಸೆಂಬ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು, ನೆಕ್ಸ್ಟ್ ಬರೋ ಅಸೆಂಬ್ಲಿ ಎಲೆಕ್ಷನ್ ಬರ್ತದಲ್ಲ ಅದಕ್ಕೆ ಕಂಟೆಸ್ಟ್ ಮಾಡೋದು ಅಂತ ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ರಾಜಕೀಯದ ನಿವೃತ್ತಿ ಅಂತ ಎಲ್ಲೂ ಹೇಳಿಲ್ಲ ನಾನು. ನೋಡದ್ಯಾಕಂತ ಏನ್ ಹೇಳ್ತಾ ಇದ್ದಾರೆ ಅಂತ. ನಮ್ಮ ಸಿದ್ದು ಹೀಗೆ ಅಂತಿರುವಾಗಲೇ ನಮ್ಮ ಫ್ಲವರ್ ಪಾರ್ಟಿ ಅಂಡ್ ಕುಮ್ಸ್ ಪಾರ್ಟಿನವರು ಒಳೊಳಗೆ ಖುಷಿ ಪಡ್ತಾ ಇದಾರಂತೆ. ಅಪೋಸ್ ಕಬಡ್ಡಿ ಟೀಮ್ ನ ಒಳ್ಳೆ ಸ್ಟ್ರಾಂಗ್ ರೈಡರ್ ನಿವೃತ್ತಿ ಆಗ್ತಾ ಇದಾರಂತೆ. ಆದ್ರೂ ಏನೇ ಹೇಳು ಡಿಯರ್, ನಮ್ಮ ಸಿದ್ದೂಸ್ ಬ್ರದರ್ ಮುಖ್ಯಮಂತ್ರಿ ಆಗದೆ ಇದ್ರು ಚಿಂತೆ ಇಲ್ಲ, ಆದ್ರೆ ಅವರು ವಿಧಾನಸೌಧದೊಳಗೆ ಇದ್ರೆ ಸಾಕು, ಅದರ ಮಜಾನೇ ಬೇರೆ ಕಾಂತ, ಮಜಾನೇ ಬೇರೆ. ಒಂದು ಕುಸ್ತಿ ನೋಡಬಹುದು ಅಥವಾ ಕಬಡ್ಡಿ ಆಡಬಹುದು. ಇನ್ನು ಮುಂದೆ ಅವರು ಮನೆಗೆ ಹೋದ್ರೆ ಅಧಿವೇಶನ ಟೈಮು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಕಾಂತ, ವೇಸ್ಟ್ ಆಗುತ್ತೆ. ಎಲ್ಲ ಬರೀ ಗೊರಕೆ ಹೊಡೆಯೋರೆ ಕೂತ್ಕೊಂಡ್ಬಿಡ್ತಾರೆ, ಎದ್ದು ಕೇಳೋರು ಯಾರು ಇರಲ್ಲ. ಐ ಡೋಂಟ್ ಲೈಕ್ ಇಟ್. ಬಾ ಕಾಂತ, ಇದೆಲ್ಲ ಇದ್ದದ ಗೋಳು. ನನ್ನ ಓಲ್ಡ್ ಬ್ಯಾನ್ಸ್ ಕಾರ್ ಈಚೆ ತೆಗಿತೀನಿ, ದಾಸರಳ್ಳಿಗೆ ಹೋಗಿ ಬೈಟು ಟೀ ಕುಡ್ಕೊಂಬರೋಣ. ನಡಿ ಕಾಂತ ನಡಿ.